ಕೇಳಿರೆಲ್ಲ ಹೊಸ ಶಿಕ್ಷಣ ನೀತಿಯ ಪೇಳುವೆ ವಿಧನ ಮುದದಿಂದ. ಕೇಳಿರೆಲ್ಲ ಹೊಸ ಶಿಕ್ಷಣ ನೀತಿಯ ಪೇಳುವೆ ವಿಧನ ಮುದದಿಂದ, ಪೇಳುವೆ ವಿಧನ ಮುದದಿಂದ. ಬಾಳ ಭವಿಷ್ಯದ ದಾರಿಯ ತೋರಲು ತಾಳಿದೆ ಸುಗಮದ ಸೊಬಗಿಂದ, ತಾಳಿದೆ ಸುಗಮದ ಸೊಬಗಿಂದ. ಅವರಿವರಿಷ್ಟದ ಸಕ್ತದ ವಿಷಯವ ಅವರೇ ನಿರ್ಧರಿಸಲುಬಹುದು. ವಿವರವಾದ ಅಧ್ಯಯನವ ಗೈಯಲು ಅವಕಾಶವು ಮೇಳೈಸುವುದು, ಅವಕಾಶವು ಮೇಳೈಸುವುದು. ಗಾನ ನೃತ್ಯ ಸಾಹಿತ್ಯ ಯಕ್ಷ ಕಲೆ ಲಲಿತ ಕಲೆಗಳ ಬೋಧನೆಯು ತಾನೊಂದೇ ರೀತಿಯ ನಿಯಮಾವಳಿ ದೇಶದೊಳೆಲ್ಲೆಡೆ ತುಂಬಿಯುವುದು, ದೇಶದೊಳೆಲ್ಲೆಡೆ ತುಂಬಿಯುವುದು. ಬಾಲರಮನದಲ್ಲಿ ವೈಜ್ಞಾನಿಕತೆಯ ಮನೋಭಾವವನ್ನು ಬೆಳೆಸುವುದು. ಜಾಗತಿಕತೆಯಲ್ಲಿ ಎಲ್ಲೆಡೆ ಕಲಿಯಲಿ, ಜಾಗತಿಕತೆಯಲ್ಲಿ ಎಲ್ಲೆಡೆ ಕಲಿಯಲಿ. ನಿಯಮಗಳೊಂದೇ ತೆರನಿಯುವುದು, ನಿಯಮಗಳೊಂದೇ ತೆರನಿಯುವುದು. ಕೇಳಿರೆಲ್ಲ ಹೊಸ ಶಿಕ್ಷಣ ನೀತಿಯ ಪೇಳುವೆ ವಿಧನ ಮುದದಿಂದ. ಈಗಷ್ಟೇ ಬಂದಂತಹ ಹೊಸ ಸುದ್ದಿಯನ್ನು ಕೇಳಿದೆಯಾ? ಏನು? ಹೊಸ ಶಿಕ್ಷಣ ನೀತಿಯನ್ನು ಹೊರಡಿಸಿದಂತಹ ಸಚಿವರು ಏನೇನು ಹೇಳಿದ್ದಾರೆ ಬಲ್ಲೆಯ? ಹೌದು, ನಾನು ಕೇಳಿರುವೆ. ಅತ್ಯಂತ ಸಂತೋಷದ ವಿಷಯವೇ ಹೌದು. ಹೌದು, ವಿಜ್ಞಾನ, ಗಣಿತ, ಇತಿಹಾಸ ಇಂತಹ ಪುಸ್ತಕದ ಅಭ್ಯಾಸದ ಜೊತೆ ಜೊತೆಗೆ ಕಲಾ ಪ್ರಕಾರಗಳಾದ ಯಕ್ಷಗಾನ, ಗೊಂಬೆಯಾಟ, ಸಂಗೀತ, ಸಾಹಿತ್ಯ, ಕರಕುಶಲ ಕೌಶಲ್ಯಾಭಿವೃದ್ಧಿ, ಕೃಷಿ ಇವುಗಳ ಕುರಿತಂತೆ ಜಾಗೃತಿ ಮೂಡಿಸಬೇಕು. ಎಲ್ಲ ವಿದ್ಯಾರ್ಥಿಗಳು ಪ್ರತಿಭಾನ್ವಿತರು. ಅವರಲ್ಲಿ ಹುದುಗಿದ ಪ್ರತಿಭೆಯನ್ನ ಹೊರಹಾಕುವುದಕ್ಕೆ ಇದೊಂದು ನವಮಾರ್ಗ ಅಂತ ನನಗನ್ನಿಸ್ತದೆ ಗೆಳೆಯ. ಖಂಡಿತವಾಗಿ ಸರಿಯಾಗಿ ಹೇಳಿದೆ ಗೆಳೆಯ. ಇದು ಖಂಡಿತವಾಗಿಯೂ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಸಂಚಲನ ಉಂಟು ಮಾಡುತ್ತದೆ. ಅಲ್ಲದೆ ಕಲಿಯುವವರಿಗೂ ಸುಲಭ. ಈ ಭರತ ಭೂಮಿ ಸಾಂಸ್ಕೃತಿಕ ಆಗರಗಳ ನಾಡು. ಅದನ್ನು ಉಳಿಸುವಲ್ಲಿ ಮತ್ತು ಬೆಳೆಸುವಲ್ಲಿ ನಮ್ಮ ಸಹಕಾರವೂ ಮುಖ್ಯ. ಬೋಧಿಸುವ ಶಿಕ್ಷಕರ ಪ್ರಯತ್ನಕ್ಕೆ ಶ್ರದ್ಧೆಯಿಂದ ನಾವು ಕಲಿಯೋಣ. ಸಂಸ್ಕೃತ ಕಡ್ಡಾಯವಾಗಬೇಕು. ಪ್ರಾಯೋಗಿಕ ಜ್ಞಾನವು ಚಿಕ್ಕಂದಿನಿಂದಲೇ ಬೆಳೆಯಬೇಕು. ವಿದೇಶದಲ್ಲಿ ಸಿಗುವ ಅವಕಾಶಗಳು, ದರ್ಜೆಗಳು ನಮ್ಮ ದೇಶದಲ್ಲಿ ಸಿಗುವಂತಾಗಬೇಕು. ಇದಕ್ಕೆ ಪಾಲಕರು, ಶಿಕ್ಷಕರು, ಕಲಿಯುವ ಮಕ್ಕಳೂ ಸಿದ್ಧರಾಗಬೇಕು. ಆಗಲಿ ಗೆಳೆಯ, ನಿನ್ನ ಅಭಿಪ್ರಾಯಕ್ಕೆ ನನ್ನ ಸಹಮತವೂ ಇದೆ. ಇದು ಕೇವಲ ಒಂದೇ ಎರಡೇ ಪಾಠಶಾಲೆಯಲ್ಲದೆ ದೇಶದಾದ್ಯಂತ ಅನಾವರಣಗೊಳ್ಳಬೇಕು. ಆಯಾ ಪ್ರದೇಶದ ಪ್ರಾದೇಶಿಕ ಕಲೆಗೆ ಪ್ರೋತ್ಸಾಹ ದೊರಕಬೇಕು. ಶಾಲಾ ಪಠ್ಯದ ಜೊತೆಗೆ ಕಲಾ ಶಿಕ್ಷಣದ ಹೊಸ ನೀತಿಯ ಕುರಿತು ಎಲ್ಲರಿಗೂ ತಿಳಿಸೋಣ. ಇನ್ನೂ ಹೊಸ ಹೊಸ ನೀತಿ ನಿಯಮಗಳನ್ನು ಅಳವಡಿಸಿದ್ದಾರಂತೆ ಸಚಿವರು. ಏನೆಂದ್ರೆ, ಮೊದಲು ಪ್ರೌಢ ಶಿಕ್ಷಣ ಹಾಗೂ ಪದವಿ ಪೂರ್ವ ಶಿಕ್ಷಣದವರೆಗೆ 10+2 ಅಂದ್ರೆ 12 ವರ್ಷಗಳ ಅಭ್ಯಾಸ ಇದ್ದದ್ದನ್ನ ಈಗ 5+3+3+4 ಎಂಬಂತೆ ಒಟ್ಟು 15 ವರ್ಷಗಳ ಪದ್ಧತಿಗೆ ಬದಲಾಯಿಸಿದ್ದಾರೆ. 3 ವರ್ಷ ಅಂಗನವಾಡಿ ಹಾಗೂ 1ನೇ ಮತ್ತು 2ನೇ ತರಗತಿಗಳು ಸೇರಿ 5 ವರ್ಷ ಒಂದು ಹಂತ, 3, 4, 5ನೇ ತರಗತಿಗಳು 3 ವರ್ಷ, ಇದು 2ನೇ ಹಂತ. ಆಮೇಲೆ 6, 7, 8 ಇವು 3ನೇ ಹಂತದ ತರಗತಿಗಳು. 9, 10 ಹಾಗೂ ಪದವಿ ಪೂರ್ವ ಶಿಕ್ಷಣಗಳ 2 ವರ್ಷಗಳನ್ನ 4ನೇ ಹಂತವಾಗಿ ಹೀಗೆ ವಿಭಾಗಿಸಲಾಗಿದೆ. ಒಟ್ಟು 15 ವರ್ಷಗಳ ಶಿಕ್ಷಣ ಮಕ್ಕಳಿಗಾಗಬೇಕು ಎಂಬುದು ಸರ್ಕಾರದ ನಿರ್ಧಾರ. ಅಲ್ಲದೆ ದೇಶದ ಎಲ್ಲಾ ಪಟ್ಟಣಗಳಲ್ಲಿ ವಿಶ್ವವಿದ್ಯಾಲಯದ ಮಾದರಿ ತೆರೆದುಕೊಳ್ಳಬೇಕೆಂಬ ಆಶಯ ವ್ಯಕ್ತಪಡಿಸಿದ್ದಾರೆ. ಇವುಗಳಿಗೆಲ್ಲ ಸಹಮತವಿತ್ತು ಬೆಳೆಸಿದರೆ 2030 ವೇಳೆಗೆ ಭಾರತ ಒಂದು ಶೈಕ್ಷಣಿಕ ಮಾದರಿಯಾಗಿರುತ್ತದೆ ಅಲ್ಲವೇ? ಜಾಗತಿಕ ಮಟ್ಟದಲ್ಲಿ ಉನ್ನತ ಶಿಕ್ಷಣ ಗುರುತಿಸಲ್ಪಟ್ಟು ವಿದೇಶಿ ಶಿಕ್ಷಣ ಸಂಸ್ಥೆಗಳು ಇಲ್ಲಿ ಆವರಣವನ್ನು ಸ್ಥಾಪಿಸುವಂತಾದಾಗ ಇಲ್ಲಿನ ವಿದ್ಯಾರ್ಥಿಗಳು ವಿದೇಶಕ್ಕೆ ಹೋಗುವುದನ್ನು ತಪ್ಪಿಸಬಹುದು. ಮತ್ತು ನಮ್ಮ ಶಿಕ್ಷಣ ಸಂಸ್ಥೆಗಳು ಜಾಗತಿಕ ಮಾನ್ಯತೆ ಪಡೆಯಲು ಸುಲಭವಾಗುವಂತೆ ಹೊಸ ಶಿಕ್ಷಣ ನೀತಿಯಲ್ಲಿ ಅಳವಡಿಸಲಾಗಿದೆ. ಇದರ ಪ್ರಯೋಜನ ಎಲ್ಲರಿಗೂ ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಜಾಗೃತಿಯಾಗಲಿ. ಖಂಡಿತ.